ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಸಂದರ್ಭ ಆತ್ಮಾವಲೋಕನದ ಒಂದು ಸಮಯ ಅಂತ ಹೇಳಲಾಗ್ತಾ ಇದೆ. ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ದಾವಣಗೆರೆ ಬೈ ಎಲೆಕ್ಷನ್ನ ಮತದಾನದ ನಂತರ ಆರಂಭವಾದಂಥ ಚರ್ಚೆಗಳು, ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಹೋಗುತ್ತೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಜಬ್ಬಾರ್ ಅವರ ರಾಜೀನಾಮೆ ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಲಾಗುತ್ತೆ, ಅದಾದ ಮೇಲೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರ ಪದಚ್ಯುತಿ ಆಗುತ್ತೆ. ಇಲ್ಲಿಂದ ಆರಂಭವಾದಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಜಮೀರ್ ಅವರ ಹೆಸರು ಬಂತು, ಅದಾದ ಮೇಲೆ ಧರ್ಮಗುರುಗಳ ಎಂಟ್ರಿ ಆಗುತ್ತೆ, ನೇರವಾದಂಥ ಒಂದು ಪತ್ರ ಹೋಗುತ್ತೆ. ಅದಾದ ಮೇಲೆ ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ನೇರವಾದಂಥ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನಮಗೆ ಅವರ ಅವಶ್ಯಕತೆ ಇಲ್ಲ, ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ. ಮುಸ್ಲಿಂ ಮತಗಳನ್ನೇ ನೆಚ್ಚಿಕೊಂಡಿರುವಂತಹ ಕಾಂಗ್ರೆಸ್ ಯಾವ ರೀತಿಯಾದಂಥ ಹಿನ್ನಡೆಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಅನುಭವಿಸಿದೆ ಅಂತ. ಅಂಥದ್ದೇ ಒಂದು ಸಂದರ್ಭ ಈಗ ಈ ಮುಸ್ಲಿಂ ನಾಯಕರ ಕಿಚ್ಚು ಏನು ಹೆಚ್ಚಾಗ್ತಾ ಇದೆ, ಇದಕ್ಕೆ ಕಾಂಗ್ರೆಸ್ ಪಕ್ಷ ಬೆಲೆಯನ್ನು ತರಬೇಕಾಗುತ್ತಾ ಅನ್ನುವಂಥ ಬೇಕಾದಷ್ಟು ಚರ್ಚೆಗಳು, ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತಾ